ಇವತ್ತು ಮಹಾತ್ಮ ಗಾಂಧೀಜಿಯವರ ರಾಷ್ಟ್ರಪಿತ ಗಾಂಧೀಜಿಯವರು ಅವರ ಹತ್ಯೆಯಾದಂಥ ದಿನ 1948 ಜನವರಿ 30ನೇ ತಾರೀಕು ಗೋಡ್ಸೆ ಮತ್ತು ಅವರ ಸ್ನೇಹಿತರು ಅವರು ಬಿರ್ಲಾ ಭವನದಲ್ಲಿ ತಂಗಿದ್ದಾಗ ಅವತ್ತು ವಲ್ಲಭಾಯ್ ಪಟೇಲ್ರ ಜೊತೆ ಮಾತಾಡ್ತಾ ಇದ್ರು. ಕೇಂದ್ರದ ಗೃಹ ಸಚಿವರಾಗಿದ್ದರು ಅವತ್ತು. ಅವ್ರ ಜೊತೆ ಮಾತಾಡ್ತಾ ಇದ್ರು. ಸ್ವಲ್ಪ ಸಮಯ ಆಯಿತು, ಯಾಕಂದ್ರೆ 5 ಗಂಟೆಗೆ ಅವರು ಭಜನೆ ಪ್ರಾರಂಭ ಮಾಡ್ತಾ ಇದ್ರು. ಇಲ್ಲಿ ಅವತ್ತು ಸ್ವಲ್ಪ ವಿಳಂಬ ಆಯಿತು. ಯಾವತ್ತೂ ಕೂಡ ಅವರು 5 ಗಂಟೆಗೆ ಕರೆಕ್ಟಾಗಿ ಭಜನೆ ಪ್ರಾರಂಭ ಮಾಡ್ತಾ ಇದ್ರು. ಅವತ್ತು ವಲ್ಲಭಾಯ್ ಪಟೇಲ್ ಜೊತೆ ಮಾತಾಡ್ತಾ ಇದ್ದರಿಂದ ಸ್ವಲ್ಪ ವಿಳಂಬ ಆಯಿತು. ಆಮೇಲೆ ಭಜನೆಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ರು, ಪ್ರೇಯರ್ ಮಾಡೋಕ್ಕೆ. ಆಗ ಈ ಅಂತಕ ಗೋಡ್ಸೆ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಕ್ಕೆ ಬಗ್ಗೆ, ಆಮೇಲೆ ಎದೆಗೆ ಗುಂಡನ್ನ ಹರಿಸ್ತಾರೆ. ಅವ್ರ ಬಲಗೈನಲ್ಲಿ ಪಿಸ್ತೂಲ್ ಇರ್ತದೆ, ಅದನ್ನು ಔಸ್ಕೊಂಡಿರ್ತಾರೆ ಹಿಂದಕ್ಕೆ. ಆಮೇಲೆ ಅವರು ಹೆಣ್ಮಕ್ಳ ಜೊತೆ ಹೆಗಲ ಮೇಲೆ ಯಾವಾಗಲೂ ಮಹಾತ್ಮ ಗಾಂಧೀಜಿಯವರು ಅನು ಮತ್ತು ಅಭಾ ಇವ್ರ ಹೆಗಲ ಮೇಲೆ ಯಾವಾಗಲೂ ಕೂಡ ಹಾಕೊಂಡು ಹೋಗ್ತಾ ಇದ್ರು, ನಡ್ಕೊಂಡು ಹೋಗ್ತಿದ್ರು. ಆಗ ಗುಂಡಿನಿಂದ ಕೊಂದು ಬಿಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಕುಸಿದು ಬೀಳ್ತಾರೆ. ಅತ್ಯಂತ ಮಹಾತ್ಮ ಗಾಂಧೀಜಿಯವರು ಶಾಂತಿ ದೂತರು. ಜೊತೆಗೆ ಎಲ್ಲ ಜನರು ಕೂಡ, ಹಿಂದೂಗಳಿರಲಿ ಮುಸಲ್ಮಾನರಿರಲಿ, ಅವರೆಲ್ಲರೂ ಕೂಡ ಸೌಹಾರ್ದತೆಯಿಂದ ಬದುಕಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದಂಥವ್ರು. ಯಾರು ಭಾರತ ದೇಶವನ್ನು ಬಿಟ್ಟು ಹೋಗಬಾರ್ದು, ಭಾರತದಲ್ಲೇ ಇರಬೇಕು ಅಂತೇಳಿ ಅವರು ಸತ್ಯಾಗ್ರಹನೂ ಕೂಡ ಮಾಡಿರ್ತಾರೆ, ಉಪವಾಸನೂ ಕೂಡ ಮಾಡಿರ್ತಾರೆ. ಈ ದೇಶಕ್ಕೆ ಅವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಸಿಕ್ತು. ಇವತ್ತು ನಾವೆಲ್ಲ ಸ್ವತಂತ್ರರಾಗಿರ್ಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಬಹಳ ಜನರು ಕಾಂಗ್ರೆಸ್ನ ನಾಯಕರು ಪ್ರಾಣತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ, ಆಸ್ತಿ ಪಾಸ್ತಿಗಳನ್ನು ಕಳ್ಕೊಂಡಿದ್ದಾರೆ. ಅವರೆಲ್ಲರ ತ್ಯಾಗದಿಂದ, ಹೋರಾಟದಿಂದ ನಾವಿವತ್ತು ಸ್ವತಂತ್ರರಾಗಿದ್ದೇವೆ. ನಮ್ಮನ್ನು ನಾವೇ ಆಳ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ. ಅವರು ಗಾಂಧೀಜಿಯವರು ಸಾಯುವಾಗಲೂ ಕೂಡ ಹೇ ರಾಮ್ ಅಂತೇಳಿ ಅದನ್ನು ಉಚ್ಚಾರ ಮಾಡಿ ಅವರು ಪ್ರಾಣತ್ಯಾಗ ಮಾಡಿದ್ರು.
ಎ ರಾಮ್ ಅಂದರೆ ಶ್ರೀರಾಮಚಂದ್ರನ ಬಗ್ಗೆ ಅಪಾರವಾದಂಥ ಭಕ್ತಿಯನ್ನ, ನಂಬಿಕೆಯನ್ನ ಇಟ್ಕೊಂಡಿದ್ರು. ಅವ್ರು ಅದಕ್ಕೋಸ್ಕರನೇ ಅವ್ರು ಯಾವಾಗಲೂ ಕೂಡ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಅಂತಕ್ಕಂಥದ್ದನ್ನ ಅವರು ಆಡಿಸ್ತಿದ್ರು. ಕಾರ್ಯಕ್ರಮಗಳಲ್ಲಿ ಮತ್ತೆ ನಾವು ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಆಡ್ತೇವೆ. ಶ್ರೀರಾಮಚಂದ್ರ ದಶರಥ ರಾಜನ ಮಗ. ಅವರಲ್ಲಿ ಕೌಶಲ್ಯ ದೇವಿಯ ಮಗ ಇವರು ಶ್ರೀರಾಮಚಂದ್ರ. 3 ಜನ ಹೆಂಡ್ತಿರು ದಶರಥ ಮಹಾರಾಜರು. ಅವರಲ್ಲಿ ಕೌಶಲ್ಯ ದೇವಿ ಮಗ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಭರತನಿಗೆ ಪಟ್ಟ ಕಟ್ಟಿ ತಾನು ಪಟ್ಟಾಭಿಷೇಕ ಮಾಡಿಸ್ಕೋಬೇಕಾಗಿತ್ತು. ಆದರೆ ಅದನ್ನು ತ್ಯಾಗ ಮಾಡಿ ಭರತ ಇನ್ನೊಬ್ಬ ಕೈಕೇಯಿ ಮಗ ಅವರಿಗೆ ಪಟ್ಟ ಕಟ್ಟಿ ಕಾಡಿಗೆ ಹೋಗ್ತಾರೆ. ಶ್ರೀರಾಮಚಂದ್ರನ ಜೊತೆ ಸೀತೆ, ಲಕ್ಷ್ಮಣ ಇವರು ಕೂಡ ಹೋಗ್ತಾರೆ. 14 ವರ್ಷಗಳ ಕಾಲ ವನವಾಸ ಅನುಭವಿಸ್ತಕ್ಕಂಥದ್ದನ್ನು ಕೂಡ ಶ್ರೀರಾಮಚಂದ್ರ ಮಾಡ್ತಾರೆ. ಶ್ರೀರಾಮಚಂದ್ರ ಅಂತಂದ್ರೆ ಸತ್ಯ ಪರಿಪಾಲನೆ ಮಾಡ್ತಾರೆ. ಅದಕ್ಕೆ ನಾವು ಅವರು ವನವಾಸ ಮುಗಿಸ್ಕೊಂಡು ಬಂದ ಮೇಲೆ ಮತ್ತೆ ಅಯೋಧ್ಯೆ ರಾಜರಾಗ್ತಾರೆ. ಅವರ ಆಡಳಿತ ಹೇಗಿತ್ತಪ್ಪ ಅಂತಂದ್ರೆ ಎಲ್ಲ ಧರ್ಮದವ್ರನ್ನ, ಎಲ್ಲ ಜಾತಿಯವರನ್ನ ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಾ ಇದ್ದಂತೆ. ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಾವು ರಾಮರಾಜ್ಯ ಆಗಬೇಕು ಅಂತ ಹೇಳ್ತೀವಿ. ರಾಮರಾಜ್ಯ ಆಗಬೇಕು, ದೇಶ ರಾಮರಾಜ್ಯ ಆಗಬೇಕು, ಕರ್ನಾಟಕ ರಾಮರಾಜ್ಯ ಆಗಬೇಕು ಅಂತ ಎಲ್ಲ ಹೇಳ್ತೀವಿ. ಯಾಕಂದರೆ ಅಷ್ಟು ಮಟ್ಟಿಗೆ ಒಂದು ಆದರ್ಶ ಆಡಳಿತವನ್ನು ಶ್ರೀರಾಮಚಂದ್ರ ಅವತ್ತು ದೇಶಕ್ಕೆ ಅವರ ಆಡಳಿತ ಇತ್ತು ಅಂತಕ್ಕಂಥದ್ದನ್ನ ಇವತ್ತು ನೋಡಬೇಕಾಗಿದೆ. ಅಂಥ ವ್ಯಕ್ತಿಯನ್ನ ಒಬ್ಬ ಮತಾಂಧ ಕೊಂದಾಕ್ಬಿಡ್ತಾರೆ. ನಾನು ಈಗ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ, ಅಗತ್ಯ ಇಲ್ಲ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ತಾಳಪ್ಪ, ನೀನು ಇದನ್ನ ಹೇಳ್ಬಿಟ್ಟು ಮಂಡ್ಯ ಘಟನೆ ತಾಳು ಸ್ವಲ್ಪ. ನಾನು ಇನ್ನೂ ಮುಗಿಸೇ ಇಲ್ಲ, ನೀನು ಆಗಲೇ ಪ್ರಶ್ನೆ ಕೇಳಕ್ಕೆ. ಅದರಿಂದ ನಾವು ಎಲ್ಲ ಧರ್ಮದವರನ್ನು ಕೂಡ ಪ್ರೀತಿಸ್ತಾ ಇದ್ರು. ಮಹಾತ್ಮ ಗಾಂಧೀಜಿಯವರು ಎಲ್ಲ ಜನರನ್ನು ಪ್ರೀತಿಸ್ತಾ ಇದ್ರು. ಎಲ್ಲರನ್ನು ಕೂಡ ಮನುಷ್ಯರಾಗಿ ಕಾಣ್ತಾ ಇದ್ರು. ಅದರಿಂದ ಮನುಷ್ಯರಲ್ಲಿ ಪ್ರೀತಿ ಇರಬೇಕೆ ಹೊರತು ದ್ವೇಷ ಇರಬಾರ್ದು. ಇದನ್ನ ನಮಗೆ ಮಹಾತ್ಮ ಗಾಂಧೀಜಿಯವರು ಬಿಟ್ಟೋಗಿರ್ತಕ್ಕಂಥದ್ದು. ಯಾರನ್ನು ದ್ವೇಷಿಸಬಾರ್ದು, ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸಬೇಕು, ಅಣ್ಣ ತಮ್ಮದಿರಂತೆ ನೋಡ್ಕೋಬೇಕು, ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಸೊ ಅದನ್ನು ಗಾಂಧೀಜಿಯವರು ಸತ್ಯ ಅಹಿಂಸೆಯ ಮೂಲಕ ಅವರು ಸ್ವಾತಂತ್ರ್ಯ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಂಥ ಮಹಾನ್ ಪುರುಷ. ಅದಕ್ಕೆ ಅವ್ರನ್ನ ನಾವು ಮಹಾತ್ಮ ಅಂತ ಕರಿತೀವಿ. ರಾಷ್ಟ್ರ ಪಿತಾ ಅಂತ ಕರಿತೀವಿ.
ರಾಷ್ಟ್ರ ಪಿತ ಅಂತ ಕರೀತೀವಿ. ಎಲ್ರಿಗೂ ಮಹಾತ್ಮ ಅಂತ ಕರೆಯೋಕ್ಕಾಗಲ್ಲ, ಎಲ್ರಿಗೂ ರಾಷ್ಟ್ರಪಿತ ಅಂತ ಕರೆಯೋಕ್ಕಾಗಲ್ಲ. ಇಡೀ ದೇಶದಲ್ಲೇ ಅವರೊಬ್ಬರನ್ನೇ ಮಹಾತ್ಮ ರಾಷ್ಟ್ರಪಿತ ಅಂತ ಕರೆಯೋದು. ಅಂಥ ವ್ಯಕ್ತಿಯನ್ನ ಕೊಂದಾಕಿದವರು, ಅವರನ್ನ ಗೋಡ್ಸೆಯನ್ನ ಪೂಜಿಸ್ತಕ್ಕಂಥವ್ರು ಕೂಡ ನಮ್ಮ ನಡುವೆ ಇದ್ದಾರೆ. ಅವರು ಕೂಡ ಗಾಂಧಿ ಬಗ್ಗೆ ಮಾತಾಡ್ತಾರೆ. ಏನು ಮಾಡೋದು? ನಾನು ಮಹಾತ್ಮ ಗಾಂಧೀಜಿಯವರಿಗೆ ಕರ್ನಾಟಕ ಜನರ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಅವರನ್ನು ಸ್ಮರಿಸ್ಕೊಂಡು ಅವರಿಗೆ ನಮನವನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಗಾಂಧೀಜಿಯವರು ರಾಮರಾಜ್ಯದ ಕನಸಿನ ಜೊತೆಗೆ ಶಾಂತಿಯ ಸಂದೇಶವನ್ನ ಸಾರಿದ್ರು. ಆದ್ರೆ ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದಾಗ ಶಾಂತಿಯನ್ನ ಕದಡುವಂತ ಕೆಲಸಗಳು ಆಗ್ತಿದೆ ಅಂತ ತಮ್ಗೆ ಅನ್ಸುತ್ತಾ ಸರ್? ಅನಿಸುತ್ತಲ್ಲ, ನೋಡ್ತಾ ಇದ್ದೀವಿ. ಶಾಂತಿ ಕದಡ್ತಕ್ಕಂಥದ್ದು ಆಗ್ತಾ ಇದೆ. ಶಾಂತಿ ಕದಡವ್ರು ಯಾರು ಅಂತಂದ್ರೆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥರೇ, ಅವರ ಫಾಲೋಯರ್ಸ್, ಅನುಯಾಯಿಗಳೇ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸ್ಬೇಕಾದ್ರೆ ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದಾಗಬೇಕು, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥದ್ದಾಗಬೇಕು. ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಆಗಬಾರ್ದು. ಧರ್ಮಗಳ ನಡುವೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಆಗಬಾರ್ದು. ಮಂಡ್ಯ ಘಟನೆಗೆ ಅಲ್ಲಿನ ಜಿಲ್ಲಾಡಳಿತ ವೈಫಲ್ಯ ಅಂತ ಅಂದ್ಬಿಟ್ಟು ಸಂಸದೆ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ಏನಂತ? ಅಲ್ಲಿನ ಇದು ಜಿಲ್ಲಾಡಳಿತ ವೈಫಲ್ಯದಿಂದ ಈ ರೀತಿ ಘಟನೆ ಆಗಿದೆ ಅಂತ. ಏನು ವೈಫಲ್ಯ ಅಂದ್ರೆ ಏನು? ನೀನು ಹೇಳಪ್ಪ, ನಿಮ್ಗೇನು ವೈಫಲ್ಯ ಅಂತ ನೀನು ಅವ್ರು ಹೇಳಿದ್ದಲ್ಲ. ಏನ್ ಕಾರಣ ಕೊಟ್ಟರು ವೈಫಲ್ಯ ಅಂತ ಅನ್ನೋಕೆ? ಅಲ್ಲಿ ಮೊದಲೇ ಅನುಮತಿ ಕೊಡೋದಿಲ್ಲ, ಯಾಕೆ ಕೊಡಬೇಕಾಗಿತ್ತು ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಅನುಮತಿ ಒತ್ತಾಯ ಮಾಡಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ. ಏನಂತ ಅನುಮತಿ ಕೊಟ್ಟಿರೋದು? ಏನಂತ ಅನುಮತಿ ಕೊಟ್ಟಿರೋದ್ರಿ? ಅಲ್ಲಿ ರಾಷ್ಟ್ರಧ್ವಜ ಆರಿಸಿ, ಇಲ್ಲಿ ಹೋದ್ರೆ ಕನ್ನಡ ಧ್ವಜ ಆರಿಸಿ ಅಂತ ಮುಚ್ಚುಳಿಕೆ ಬರ್ಕೊಟ್ಟವ್ರೆ ಇವರು ಅಲ್ವಾ? ಮುಚ್ಚುಳಿಕೆ ಬರ್ಕೊಟ್ಬಿಟ್ಟು ಯಾವುದೇ ಧರ್ಮದ ಯಾವುದೇ ಪಕ್ಷದ ಬಾವುಟ ಆರಿಸಬಾರ್ದು ಅಂತ ಕೊಟ್ಟಿದ್ದಾರೆ ಪರ್ಮಿಷನ್. ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ಯಾಕೆ ನಡ್ಕೊಂಡ್ರು? ಮುಚ್ಚುಳಿಕೆ ಎಲ್ಲ ಬರ್ಕೊಟ್ಬಿಟ್ಟು ಅದರ ಅರ್ಥ ಅದನ್ನು ರಾಜಕೀಯಗೊಳಿಸಿ ಅದರ ರಾಜಕೀಯ ಲಾಭ ಪಡಿಬೇಕು ಅಂತ ಉದ್ದೇಶದಿಂದ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಪ್ರಯತ್ನ ಇದೆ. ಮಾಜಿ ಮುಖ್ಯಮಂತ್ರಿಗಳೇ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ ಸರ್. ಮುತ್ತಿಗೆಗೆ ಬಂದ್ ಮಾಡ್ತಾರಂತೆ ಮಂಡ್ಯ ಬಂದ್. ಏನಾರ ಮಾಡ್ಕೊಳ್ಳಿ, ಅವರು ಬಂದು ಜನ ತೀರ್ಮಾನ ಮಾಡಬೇಕು, ಬಂದ್ ಮಾಡಬೇಕೋ ಬೇಡವೋ ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ. ಇವತ್ತು ನಾವು ಅಲ್ಲಿ ರಾಷ್ಟ್ರಧ್ವಜ ಆರಿಸೋರೆ, ರಾಷ್ಟ್ರಧ್ವಜ ಆರಿಸಿರ್ತಕ್ಕಂಥದ್ದು ಇವರೇ ಬರ್ಕೊಟ್ಟಂಥ ಮುಚ್ಚಳಿಕೆಯನ್ನು ಉಲ್ಲಂಘನೆ ಮಾಡಿ ಭಗವಾ ಧ್ವಜ ಆರಿಸಿದ್ರೆ ಅದು ತಪ್ಪೋ ಸರಿನಾ? ಆ ಜಾಗದಲ್ಲಿ ರಾಷ್ಟ್ರಧ್ವಜ ಆರಿಸಿದ್ದಾರೆ ಅಷ್ಟೇ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.